ಬಾಡಿದ ಮೊಗದಲ್ಲಿ ಅರಳಿದ ನಗು, ಕ್ವಾರಿ ಕಾರ್ಮಿಕರ ಮಕ್ಕಳ ಬಾಳಲ್ಲಿ ಬೆಳಕು, ಬಡ ಮಕ್ಕಳಿಗಾಗಿ ಎಬಿಸಿಡಿ. ಇದುವೇ ಈ ಹೊತ್ತಿನ ವಿಶೇಷ ಬಡವರ ಬಂಧು. ನಾನು ಗುರುಪ್ರಸಾದ್. ಈಗಿನ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಹಣ ಲೂಟಿ ಮಾಡುವ ಕೇಂದ್ರಗಳಾಗಿಬಿಟ್ಟಿವೆ. ಮುಂದುವರಿಯುತ್ತಿರೋ ಈ ಜಮಾನಾದಲ್ಲಿ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿಸಬೇಕಾಗಿದ್ದು ಅನಿವಾರ್ಯವಾಗಿಬಿಟ್ಟಿದೆ. ಆದರೆ ಬಡತನದಲ್ಲಿ ನಲುಗ್ತಾ ಇರೋ ಮಕ್ಕಳಿಗೆ ಮಾತ್ರ ಇಂಗ್ಲಿಷ್ ಮಾಧ್ಯಮದ ಮೆಟ್ಟಿಲೇರೋ ಸಾಮರ್ಥ್ಯವಿರಲ್ಲ. ಆದರೆ ಬೆಂಗಳೂರಿನ ಒಂದು ಮೂಲೆಯಲ್ಲಿರೋ ಇಂಗ್ಲಿಷ್ ಮಾಧ್ಯಮ ಶಾಲೆ ಕೇವಲ ಬಡ ಮಕ್ಕಳಿಗೆ, ಅದು ಉಚಿತ. ಸುತ್ತಲೂ ಹಸಿರ ರಾಶಿ, ಹೂ ಬಿಟ್ಟಿರೋ ಮಾವಿನ ಮರಗಳು. ಈ ವಾತಾವರಣದ ಮಧ್ಯೆ ಒಂದು ಸುಂದರವಾದ ಕಟ್ಟಡ. ಯಾರ್ದೋ ಮನೆ ಆಗಿರ್ಬೇಕು ಅನ್ಕೊಂಡ್ರಾ? ಖಂಡಿತ ಅಲ್ಲ, ಇದು ಬಡ ಮಕ್ಕಳ ಆಶಾಗುಡಿ. ವಿದ್ಯಾಭ್ಯಾಸವನ್ನೇ ಕನಸು ಅನ್ಕೊಂಡಿರೋ ಇಂಗ್ಲಿಷ್ ಮಾಧ್ಯಮದ ಅರಿವು ಕೂಡ ಇಲ್ಲದ ಮಕ್ಕಳ ವಿದ್ಯಾಕೇಂದ್ರ. ಇಲ್ಲಿ ಈಗ ನಿಮ್ಮ ಮುಂದೆ ಎ ಫಾರ್ ಆಪಲ್, ಬಿ ಫಾರ್ ಬಾಯ್ ಅಂತ ಪುಟ್ಟ ಪುಟ್ಟ ಕಂದಮ್ಮಗಳು ಮುದ್ದಾಗಿ ಹೇಳೋದು ನೋಡ್ತಿದ್ರಲ್ಲ, ಇವರೆಲ್ಲ LKG ಮಕ್ಕಳು. ಇದರಲ್ಲಿ ಕೆಲವರು ಕ್ವಾರಿಯಲ್ಲಿ ದುಡಿಯೋರ ಮಕ್ಕಳು, ಇನ್ನೂ ಕೆಲವರು ಅನಾಥ ಮಕ್ಕಳು. ಒಟ್ಟಾರೆ ಎಲ್ಲರೂ ಬಡತನದಲ್ಲಿ ಬೆಂದ ಕುಟುಂಬದಿಂದ ಬಂದವರು. ಮತ್ತೇಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿದ್ದಾರೆ ಅನ್ಕೊಂಡ್ರಾ? ಇವರಿಗೆಲ್ಲ ಉಚಿತ ವಿದ್ಯಾಭ್ಯಾಸ ಇದೆ. ಅಂದ್ಹಾಗೆ ಈ ಶಾಲೆ ಹೆಸರು ಲವ್ ಡೇಲ್. ಯಾವುದೇ ಖರ್ಚು ವೆಚ್ಚ ಇಲ್ಲ ಈ ಮಕ್ಕಳಿಗೆ. ಇಲ್ಲಿ ಬಂದು ವಿದ್ಯಾ ಭಂಡಾರವನ್ನ ತುಂಬಿಸಿಕೊಂಡು ಹೋಗೋದಷ್ಟೇ ಕೆಲಸ. ಇದರ ಸೂತ್ರಧಾರಿ ಜೆನ್ನಿ ಅನ್ನೋ ಫಾರಿನ್ ಮಹಿಳೆ. ತನ್ನ ತಂದೆಯ ಕನಸನ್ನ ನನಸು ಮಾಡಿದವರು. ಆಕೆ ಜೊತೆ ಹಲವು ವಿದೇಶಿಗರು ಕೈ ಜೋಡಿಸಿದ್ದಾರೆ. ಕೆಲವೊಂದು ಸಂಘ ಸಂಸ್ಥೆಗಳಿಂದ ಬರೋ ಫಂಡ್ನಿಂದ ಈಕೆ ಈ ಲವ್ ಡೇಲ್ ಸಂಸ್ಥೆನ ನಡೆಸಿಕೊಂಡು ಬರ್ತಾ ಇದ್ದಾರೆ. Was conceived by my father. He is no more. He was a doctor. So after his death, I took over the project. Along with me, I have around 10 members who are maintaining the operations of Lovedale. So last year we have opened a free school for the community because there is no proper school in this vicinity of 5 to 6 kilometers. ಬಿಸಿಲ ಧಗೆಯನ್ನು ಲೆಕ್ಕಿಸದೆ ಕ್ವಾರಿಯಲ್ಲಿ ಕೆಲಸ ಮಾಡೋ ಜನರು ತಮ್ಮ ಮಕ್ಕಳಿಗೆ ಈ ತರಹ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ಕನಸು ಮನಸ್ಸಲ್ಲೂ ನೆನೆಸಿಕೊಂಡಿರಲಿಲ್ಲ. ಅದು ಕೂಡ ಯಾವುದೇ ಖರ್ಚಿಲ್ಲದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತಮ್ಮ ಮಕ್ಕಳು ಓದ್ತಿರೋದು ಹೆತ್ತವರಿಗೆ ಬಲು ಖುಷಿ ಕೊಟ್ಟಿದೆ. ನಮಗ್ ಸಿಕ್ಕಿಲ್ಲ ಅಂತ ಓದ್ಬಾರ, ನಮ್ಮ ಮಕ್ಳಿಗೆ ಸಿಕ್ಕಿದೆ. ಚೆನ್ನಾಗಿ ಓದ್ತಾ ಇದ್ದಾರೆ ಫ್ರೀಯಾಗಿ. ನಾವೊಂದು MPG ಕೂಡ ಕಟ್ಟೋಷ್ಟಿಲ್ಲ, ಒಂದು ಡೊನೇಷನ್ ಇಲ್ಲ, ಏನೂ ಇಲ್ಲ. ನಾವು ಬಟ್ಟೆ ಕೂಡ ಸಹ ಅವರೇ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು. ಶ್ರೀಮಂತರಿಗಷ್ಟೇ ಮೀಸಲಾಗಿರೋ ಇಂಗ್ಲಿಷ್ ಮಾಧ್ಯಮದ ವಿದ್ಯಾಭ್ಯಾಸ ಇಲ್ಲಿ ಬಡ ಮಕ್ಕಳಿಗೂ ಸಿಕ್ಕಿದೆ. ವಿದ್ಯಾಭ್ಯಾಸದಿಂದಲೇ ವಂಚಿತರಾಗಬೇಕಾಗಿದ್ದ ಮಕ್ಕಳು ಮುದ್ದು ಮುದ್ದಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ. ಬಿಕಾಸ್ ಆಫ್ ಲವ್ ಡೇಲ್. ಫೀಸ್ ಕಟ್ಟೋ ಶಾಲೆಗಳಿರಬಹುದು, ಡೊನೇಷನ್ ಗಿಟ್ಟಿಸಿಕೊಳ್ಳೋ ಶಾಲೆಗಳಿರಬಹುದು, ಆದ್ರೆ ಅಲ್ಲಿ ಸಿಗುವ ಸೌಕರ್ಯಗಳು ಅಷ್ಟಕ್ಕಷ್ಟೇ. ಹಾಗಾದ್ರೆ ಈ ಲವ್ ಡೇಲ್ ಅನ್ನೋ ಉಚಿತ ಶಾಲೆಯಲ್ಲಿ ಹೇಗಿರಬಹುದಪ್ಪ ಅನ್ಕೊಂಡ್ರ? ಅದನ್ನು ನೀವೇ ನೋಡಿ. ಸುಂದರವಾದ ಕ್ಲಾಸ್ ರೂಮ್, ತೆರೆದ ಕಿಟಕಿಗಳು, ಸೂರ್ಯನ ಕಿರಣಗಳು ಒಳಗೆ ನಾಚುತ್ತೆ. ಜೊತೆಗೆ ತಂಪಾದ ಗಾಳಿ, ಪರಿಸರ ಸ್ನೇಹಿ ಗೋಡೆಗಳು, ಯಾವುದೇ ಪೇಂಟಿಂಗ್ಸ್ ಇಲ್ಲ. ಇದೆಲ್ಲ ಮಕ್ಕಳಿಗೆ ಓದೋಕೆ ಇನ್ನಷ್ಟು ಹುಮ್ಮಸ್ಸು ತುಂಬುತ್ತೆ. ನೋಡಿ, ಅದೆಷ್ಟು ಮುದ್ದಾಗಿ
ಮುದ್ದಾಗಿ ಬೋರ್ಡ್ ಮೇಲೆ ABCD ಬರೆದಿದ್ದಾಳೆ ಮುದ್ದಾದ ಹುಡುಗಿ. ಮಿಸ್ ಯಾರು ರೈಮ್ಸ್ ಹೇಳ್ತೀರಿ ಅಂದ ಕೂಡಲೇ ನಾನು ಅಂತ ಕೈ ಎತ್ತೋ ಪುಟ್ಟ ಕಂದಮ್ಮಗಳು. ಇಂಗ್ಲಿಷ್ ಮಾಧ್ಯಮ ಬಿಡಿ, ಶಾಲೆಗೆ ಹೋಗೋ ಕನಸು ಕೂಡ ಕಂಡಿರದ ಮಕ್ಕಳಿದ್ರು. ನೋಡಿ ಅದ್ಹೇಗೆ ಜಾನಿ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ ಪಾಪ ಅಂತ ಪದ್ಯ ಹೇಳ್ತಿದ್ದಾರೆ. ಮಕ್ಕಳಿಗೆ ಬರೀ ಓದಷ್ಟೇ ಇದ್ರೆ ಅದು ಚೆನ್ನಲ್ಲ, ಪಾಠದ ಜೊತೆಗೆ ಆಟನೂ ಬೇಕು ಅಲ್ವಾ? ಈ ಸಂಸ್ಥೆ ಮಕ್ಕಳಿಗೆ ಆಶಾಕಿರಣ ಅಂತಾರೆ ಶಾಲಾ ವಾರ್ಡನ್. ಲೌಡೇಲ್ ಫೌಂಡೇಶನ್ ಕಾರಿ ಮಕ್ಕಳಿಗೆ ಆಶಾ ಕಿರಣವಾಗಿದೆ. ಒಂದು ರೀತಿ ಹೇಳ್ಬೇಕಂದ್ರೆ ಇದು ದಾರಿದೀಪವಾಗಿದೆ. ಯಾಕೆ ಅಂತಂದ್ರೆ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಜುಕೇಶನ್ ಕೊಡ್ತಾ ಇದೆ ಬಂಡೆ ಮಕ್ಕಳಿಗೆ. ಅದು ಅಲ್ಲದೆ 2 ಆರ್ಫನ್ ಹಾಸ್ಟೆಲ್ ಮಕ್ಕಳಿಗೆ ಕೂಡ ಫ್ರೀ ಆಗಿ ಎಜುಕೇಶನ್ ಕೊಡ್ತಾ ಇದೆ. ಅಷ್ಟೇ ಅಲ್ಲ, 10 ಹಲವಾರು ರೀತಿಯ ಆಟದ ಸಾಮಾನುಗಳು. ಹುಡುಗರು ಪುಟ್ಟ ಪುಟ್ಟ ಕಾರುಗಳಲ್ಲಿ ಆಟ ಆಡಿದ್ರೆ ಹುಡುಗಿಯರು ಬೊಂಬೆಗಳ ಜೊತೆ ಆಟ ಆಡೋದ್ರಲ್ಲಿ ತಲ್ಲಿಲ್ಲ. ಇವಿಷ್ಟಿದ್ರೆ ಇನ್ನೇನ್ ಬೇಕು ಅಲ್ವಾ ಪುಟ್ಟ ಕಂದಮ್ಮಗಳಿಗೆ? ಅದನ್ನ ಮಕ್ಕಳೇ ಹೇಳ್ತಾರೆ ನೋಡಿ. ನಮ್ಮಪ್ಪ ನಮ್ಮಮ್ಮ ಕೋರಲ್ಲಿ ಕಲ್ಲೊಡಿತಾರೆ, ನಾನು ಇಲ್ಲಿ ಓದಕ್ ಬರ್ತೀನಿ, ಆಟ ಆಡ್ತೀನಿ, ಇಲ್ಲಿ ಟೀಚರು ಚೆನ್ನಾಗಿ ಓದ್ಕೊಡ್ತಾರೆ. ಜೊತೆಗೆ ಲೈಬ್ರರಿ ಬೇರೆ, ರಾಶಿ ರಾಶಿ ವಸ್ತುಗಳು. ಮಕ್ಕಳು ತಮಗಿಷ್ಟವಾದ ಅಥವಾ ತಮಗೆ ಬೇಕಾದ ವಸ್ತುಗಳನ್ನ ಹಿಡಿದುಕೊಂಡು ಓದೋ ಪರಿ ನೋಡಿ. ಇಲ್ಲಿ ಶಿಕ್ಷಕರಾಗಿರೋ ಒಬ್ಬ ವಿದೇಶಿಗ ಕೂಡ ಅದೆಷ್ಟು ಖುಷಿಯಿಂದ ಇಲ್ಲಿನ ಅನುಭವ ಹಂಚಿಕೊಳ್ತಾರೆ. I've been working in Lovedale for 5 days and I've been enjoying myself a lot. I work with small children teaching them English in the morning, and in the afternoon I work with kids that live here on math skills and other cognitive skills as well. So I'm really grateful with the organization for giving me the opportunity to work here. ಅಲ್ಲಿಗೆ ಹೋದವರನ್ನ ವಾತಾವರಣ ಮೂಕ ವಿಸ್ಮಿತಗೊಳಿಸುತ್ತೆ. ಬಡ ಮಕ್ಕಳ ಪಾಲಿನ ವಿದ್ಯಾಗುಡಿಯಾದ ಈ ಲವ್ಡೇಲ್ ಸಂಸ್ಥೆ ಬಗ್ಗೆ ಹೇಳೋಕೆ ಇನ್ನೂ ಬೇಕಾದಷ್ಟು ಇದೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುವ ಮಕ್ಕಳಿಗೂ ಸಿಗದಂತಹ ಸೌಲಭ್ಯಗಳು, ಮನೋರಂಜನೆಗಳು ಈ ಲವ್ಡೇಲ್ ಸಂಸ್ಥೆಯಲ್ಲಿ ಬಡ ಮಕ್ಕಳಿಗೆ ಸಿಗ್ತಾ ಇದೆ. ಇದು ಈ ಪುಟಾಣಿ ಮಕ್ಕಳ ಅದೃಷ್ಟವಲ್ಲದೆ ಇನ್ನೇನು. ಲವ್ಡೇಲ್ ಸಂಸ್ಥೆ ಮಕ್ಕಳಿಗೆ ಸ್ವರ್ಗವಾಗಿ ಪರಿಣಮಿಸಿದೆ. ಸಹಜವಾಗಿ ಶಾಲೆ ಅಂದ್ರೆ ಮಕ್ಕಳು ಹಿಂದೇಟ್ ಹಾಕ್ತಾರೆ. ಆದರೆ ಈ ಶಾಲೆಯ ವಾತಾವರಣ ಮಕ್ಕಳನ್ನ ಮನೆಗೆ ಹಿಂದಿರುಗೋದಕ್ಕೇನೆ ಹಿಂದೇಟು ಹಾಕಿಸುವಂತಿದೆ. ಅಪ್ಪ ಬಂದಿರೋ ಜೊತೆ ಪುಟ್ಟದಾದ ಮುದ್ದಾದ ಕೈಗಳಲ್ಲಿ ಕ್ವಾರಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಈ ಮಕ್ಕಳು. ಇದೀಗ ಮುದ್ದಾಗಿ ಅರಳಿರೋ ಮಕ್ಕಳ ಮುಖಗಳು ಬಾಡಿ ಹೋಗಿರುತ್ತಿತ್ತು. ಆದ್ರೆ ಈ ಲವ್ಡೇಲ್ ಸಂಸ್ಥೆ ಮಕ್ಕಳಿಗೆ ಹೈ ಕ್ಲಾಸ್ ಸೌಕರ್ಯ ಕೊಡ್ತಾ ಇದೆ. ತೊಡೋಕೆ ಬಟ್ಟೆಯಿಂದ ಹಿಡಿದು ಉಣ್ಣೋಕೆ ಊಟ ನೋಡಿ. ಅದೆಷ್ಟು ಶಿಸ್ತಿನಿಂದ ಮಕ್ಕಳು ಬಂದು ಕೈ ತೊಳೆದು ಸಾಲಾಗಿ ಚಾಪೆ ಮೇಲೆ ಕೂತು ಊಟ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಬಿಸಿ ಬಿಸಿ ಊಟ, ಎಲ್ಲವೂ ಸರಿಯಾದ ಸಮಯಕ್ಕೆ. ಕ್ಲಾಸ್ ಆದ ನಂತರ ಆಟ, ತದನಂತರ ಊಟ, ನಂತರ ನಿದ್ದೆಗೆ ಅವಕಾಶ. ನೋಡಿ ಈ ಮಕ್ಕಳು ಅದೇನು ಕನಸು ಕಾಣ್ತಿದ್ದಾರೋ. ಇಷ್ಟೊತ್ತು ಲವ್ಡೇಲ್ ಬಗ್ಗೆ ಹೇಳಿದ್ದಾಯ್ತು, ಆದ್ರೆ ಅದು ಎಲ್ಲಿದೆ ಅನ್ನೋದನ್ನೇ ಹೇಳಿಲ್ಲ. ಅಂದ್ಹಾಗೆ ಇದು ಬೆಂಗಳೂರಿನ ಹೊರಮಾವು ಮುಖ್ಯ ರಸ್ತೆಯಲ್ಲಿದೆ. ಸುತ್ತಲೂ ಮಾವಿನ ತೋಪಿನ ಮಧ್ಯೆ ಈ ಸುಂದರವಾದ ಶಾಲೆ ಇದೆ. ಇಲ್ಲಿ ಬರೋ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗುತ್ತಿರೋದು ಹೆತ್ತವರಿಗೆ ಖುಷಿ ಕೊಟ್ಟಿದೆ. ಓದಿಲ್ಲ ಬರ ಇಲ್ಲ ನಮ್ಮ ಮಕ್ಕಳು ಇವಾಗ ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದಾರೆ. ನಮ್ಗಂತೂ ಅಲ್ಲಿ ಸ್ಕೂಲು ಚಂದ ಖುಷಿ ಆಯ್ತು. ನಾವು ಬಂದು 2-3 ಮೀಟಿಂಗ್ ಬಂದು ಅಲ್ಲಿ ನೋಡ್ಕೊಂಡು ಬಂದಿದ್ದೀರಿ. ಮಕ್ಕಳಿಗೆ ತುಂಬಾ ಅನುಕೂಲ ಇದೆ, ಪರವಾಗಿಲ್ಲ. ಓದೋದ್ರಾಗೂ ಮಕ್ಕಳು ಸ್ಟ್ರಾಂಗ್ ಆಗಿದ್ದಾರೆ. ಈಗ LKGಯಿಂದ 1ನೇ ತರಗತಿಯವರೆಗೆ ಮಾತ್ರ ಇರೋ ಈ ಲವ್ಡೇಲ್ ಸಂಸ್ಥೆಯಲ್ಲಿ ಮುಂದಿನ 5 ವರ್ಷದ ಒಳಗಡೆ ಸೆಕೆಂಡ್ PUCವರೆಗೆ ತರಗತಿಗಳನ್ನ ಮಾಡಬೇಕು ಅಂತಾರೆ ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು.
Now we have only up to primary classes, so we hope to have a full-fledged school up to 12th standard in another 5 years' time. This is our dream. ಈ ಲ್ಯಾಪ್ಡೇಲ್ ಸಂಸ್ಥೆಯೊಳಗಡೆ ಈಗ 400ಕ್ಕಿಂತಲೂ ಹೆಚ್ಚಿನ ಮಕ್ಕಳು ಓದುತ್ತಿದ್ದಾರೆ. ಹೊರಮಾವಿನ ಆಸುಪಾಸಿನ ಶಾಲೆಗಳಲ್ಲಿ ಓದುವ ಒಣ ಮಕ್ಕಳ ಜವಾಬ್ದಾರಿಯನ್ನು ಈ ಸಂಸ್ಥೆ ವಹಿಸಿಕೊಂಡಿದೆ. ಆ ಮಕ್ಕಳಿಗಾಗಿ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಮೊದಲು ಇಲ್ಲಿಗೆ ಮಕ್ಕಳನ್ನ ಕಳುಹಿಸಲು ಹೆತ್ತವರು ಹಿಂದೇಟು ಹಾಕ್ತಿದ್ರು. ಆದ್ರೆ ಈಗ ಎಲ್ಲರಿಗೂ ಸಂಸ್ಥೆ ಬಗ್ಗೆ ಹೆಗ್ಗಳಿಕೆ ಇದೆಯಂತೆ. ನಾವು ಮೊದಲು ಕೋರೆಗಳಿಗೆ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಹೋದಾಗ ಅವರು ಕಳಿಸ್ಲಿಲ್ಲ. ಯಾಕೆಂತಂದ್ರೆ ಯಾವುದೇ ಪೇರೆಂಟ್ಸ್ಗಾಗ್ಲಿ ನಾವು ನಿಮ್ಮ ಮಕ್ಕಳಿಗೆ ಫ್ರೀ ಆಫ್ ಆಗಿ ಎಜುಕೇಶನ್ ಕೊಡ್ತೀವಿ ಕಳಿಸಿ ಅಂದಾಗ ಕಳಿಸಲ್ಲ. ಯಾಕೆಂತಂದ್ರೆ ಅವ್ರಿಗೆ ಭಯ ಇರುತ್ತೆ, ಕಣ್ಣು ಕಿಡ್ನಿ ಕಿತ್ಕೊಬಿಟ್ರೆ ನಮ್ಮ ಮಕ್ಕಳದು ಅಂತ. ಅವ್ರನ್ನ ನಾವು ಕನ್ವಿನ್ಸ್ ಮಾಡಿದ್ವಿ, ಇಲ್ಲ ನಿಮ್ಗೆ ಈ ತರ ಎಜುಕೇಶನ್ ಕೊಡ್ತೀವಿ, ಎಜುಕೇಶನ್ ಅಂದ್ರೇನು ಅಂತ ಅವ್ರ ಅಪ್ಪ ಅಮ್ಮಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗಂತೂ ಕೇವಲ ಹಣ ಗಳಿಸೋ ಇರಾದೆಯಿಂದಲೇ ಅಣಬೆಯಂತೆ ಹುಟ್ಟಿಕೊಳ್ಳುವ ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಮುಂದೆ ಈ ಲ್ಯಾಪ್ಡೇಲ್ ಸಂಸ್ಥೆ ಮೇರುಗಿರಿಗೆ ಹೋಗುತ್ತೆ. ಇದರ ಸಂಸ್ಥಾಪಕರಿಗೆ ಮತ್ತು ದಾನಿಗಳಿಗೆ ವಿದ್ಯಾದಾನದ ಪುಣ್ಯ ಲಭಿಸುತ್ತೆ. ಇಲ್ಲಿ ಕಲಿತ ಮಕ್ಕಳು ಬುದ್ಧಿವಂತರಾಗೋದ್ರಲ್ಲಿ ಮಾತ್ರ ಸಂಶಯನೇ ಇಲ್ಲ. ಇಂಥ ಪದ್ಯಗಳನ್ನೆಲ್ಲ ಕೇವಲ ಶ್ರೀಮಂತ ಮಕ್ಕಳು ಅಥವಾ ಮಧ್ಯಮ ವರ್ಗದ ಮಕ್ಕಳು ಮಾತ್ರ ಹಾಡ್ತಾರೆ ಅನ್ಕೊಂಡ್ರ? ಖಂಡಿತ ಸುಳ್ಳು. ಇಲ್ಲಿ ಈಗ ನಿಮ್ಮ ಮುಂದೆ ಹಾಡಿರೋ ಮಕ್ಕಳೆಲ್ಲ ಬಡ ಕುಟುಂಬದಿಂದ ಬಂದವರು. ಅಷ್ಟೇ ಅಲ್ಲ, ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯೋ ಕನಸು ಕೂಡ ಕಂಡಿರಲ್ಲ ಇವರು. ಈ ಲೌಡೇಲ್ ಸಂಸ್ಥೆ ಈ ಶ್ರೀಮಂತ ಮಕ್ಕಳಿಗೆ ಸಿಗುವಂತ ಎಲ್ಲಾ ಸೌಲಭ್ಯವನ್ನ ಈ ಮಕ್ಕಳು ಕೊಡ್ತಾ ಇದೆ. ಇದೇ ಮಾದರಿಯಲ್ಲಿ ಹಲವು ಸಂಸ್ಥೆಗಳು ಇಲ್ಲಿ ಹುಟ್ಕೊಂಡ್ರೆ ಅದೆಷ್ಟು ಚೆನ್ನ ಅಲ್ವಾ? ಕ್ಯಾಮರಾಮ್ಯಾನ್ ವೆಂಕಟ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದೇ ರೀತಿಯ ಶಾಲೆಗಳು ಎಲ್ಲೆಡೆ ಇದ್ರೆ ಬಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗೋದ್ರಲ್ಲಿ ಸಂದೇಹನೇ ಇಲ್ಲ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.